ಲೆಫ್ಟ್ ಓವರ್ ರೈಸಿಂದ ತುಂಬಾ ಬೇಗ ರೆಡಿಯಾಗುವಂತಹ ಟೇಸ್ಟಿಯಾಗಿರುವಂತಹ ಬ್ರೇಕ್ಫಾಸ್ಟ್. ಉಳಿದ ಅನ್ನವನ್ನು ನೆಕ್ಸ್ಟ್ ಡೇಗೆ ನಾವು ಈ ರೀತಿ ತಗೊಂಡ್ಬಿಟ್ಟು ಸ್ವಲ್ಪ ಕರ್ಡ್ ಹಾಕಿಬಿಟ್ಟು ಮ್ಯಾಶ್ ಮಾಡಿಬಿಟ್ಟು ರವೆ, ಬಾಂಬೆ ರವೆ ಅಥವಾ ಚಿರೋಟಿ ರವೆ ಯಾವುದಾಗುತ್ತೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಮ್ಯಾಶ್ ಮಾಡಿ ಕರ್ಡ್ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಅದನ್ನು ಇಡಬೇಕು, ಯಾಕೆಂದರೆ ಅದು ತುಂಬ ಸಾಫ್ಟ್ ಆಗುತ್ತೆ ಆವಾಗ, ಅದಕ್ಕೋಸ್ಕರ. ನಂತರ ನಾವು ಯಾವ ವೆಜಿಟೇಬಲ್ ಬೇಕೋ ಆ ವೆಜಿಟೇಬಲ್ಗಳನ್ನು ಆ್ಯಡ್ ಮಾಡ್ಬೋದು. ಇದು ತುಂಬಾ ಹೆಲ್ದಿಯಾಗಿರೋ ಬ್ರೇಕ್ಫಾಸ್ಟ್ ಕೂಡ, ಟೇಸ್ಟ್ ಕೂಡ ಹಾಗೇ ಇರುತ್ತೆ, ಚೆನ್ನಾಗಿರುತ್ತೆ. ಇದು ನೀರು ಹಾಕಿಬಿಟ್ಟು ನೋಡಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ನಾನು ಎಲ್ಲ ವೆಜಿಟೇಬಲನ್ನು ಕಟ್ ಮಾಡಿಬಿಟ್ಟು ಕ್ಯಾರೆಟ್, ಕ್ಯಾಬೇಜ್, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಎಲ್ಲ ಹಾಕ್ತಾಯಿದ್ದೇನೆ. ನಿಮ್ಗೆ ಬೇಕಾದರೆ ಬೇರೆ ವೆಜಿಟೇಬಲ್ ಕೂಡ ಹಾಕ್ಬೋದು. ಸಣ್ಣ ಮಕ್ಕಳಿಲ್ಲ ಅಂದರೆ ನೀವು ಗ್ರೀನ್ ಚಿಲ್ಲಿ ಕಟ್ ಮಾಡಿ ಕೂಡ ಹಾಕ್ಬೋದು ಖಾರಕ್ಕೆ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸಾಲ್ಟ್ ಹಾಕಿಬಿಟ್ಟು ನಂತರ ಕನ್ಸಿಸ್ಟೆನ್ಸಿ ಸ್ವಲ್ಪ ಇದಾಗಲಿಕ್ಕೆ ರೈಸ್ ಫ್ಲವರ್, ಅಕ್ಕಿ ಹಿಟ್ಟನ್ನು ಸ್ವಲ್ಪ ಹಾಕ್ತೇನೆ ನೋಡಿಕೊಂಡು. ಎಲ್ಲವನ್ನು ನಾನಿಲ್ಲಿ ಸ್ಟೀಮ್ ಮಾಡ್ತೇನೆ. ಅಂದರೆ ಈಗ ನಾವು ಕಡ್ದು ಬಿಟ್ಟು ಸ್ಟೀಮ್ ಮಾಡುವ ಅಗತ್ಯ ಇಲ್ಲ, ಅದು ಲಾಂಗ್ ಪ್ರೊಸೆಸ್ ಆಗುತ್ತೆ. ಇದು ಬೇಗ, ಹೇಗೂ ರೈಸ್ ಮಿಕ್ಕಿರುತ್ತಲ್ಲ ಕೆಲವೊಂದು ಸಲ, ಆಗ ಈ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ. ಈ ರೀತಿ ನಾನು ಸ್ಟೀಮಿಗೆ ಇಡ್ತೇನೆ. ಯಾವುದೋ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು, ಕಡಾಯಿಯಲ್ಲಿ ಇಟ್ಬಿಟ್ಟು ಈ ರೀತಿ ಸ್ಟೀಮಲ್ಲಿ ಇಡ್ಬೋದು. ನಾನು 2 ಇದರಲ್ಲಿ ಇಡ್ತೇನೆ, ಸ್ಟೀಮ್ ಮಾಡ್ತೇನೆ. ಇಲ್ಲಿ ಈ ಕಡೆ ಸ್ಟೀಮರಲ್ಲಿ ಡೈರೆಕ್ಟಾಗಿ ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಇಡ್ತೇನೆ. ಈ ರೀತಿ ಮಾಡಿದರೂ ಬೇಗನೆ ಒಂದು 5 ನಿಮಿಷದಲ್ಲಿ ಸ್ಟೀಮ್ ಆಗುತ್ತೆ, ಬೆಂದುಬಿಡುತ್ತೆ. ರೈಸ್ ಅಲ್ವಾ, ಆಲ್ರೆಡಿ ಬೆಂದಿರುತ್ತೆ. ಸೊ ರವೆ ಮತ್ತು ರೈಸ್ ಫ್ಲವರ್ ಅಷ್ಟೇ ಹಾಕಿರೋದು, ಅದು ಸ್ವಲ್ಪ ಸಾಫ್ಟ್ ಆಗುವ ತನಕ ಇಟ್ಟರೆ ಆಯಿತು, ಸ್ಟೀಮ್ ಆಗುವ ತನಕ. ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ, ಕಟ್ ಮಾಡುವಾಗಲೇ ಗೊತ್ತಾಗುತ್ತೆ ತುಂಬಾ ಸಾಫ್ಟಾಗಿ ಬಂದಿದೆ ಅಂತ. ಈ ರೀತಿ ಕಟ್ ಮಾಡಿಬಿಟ್ಟು ಅದನ್ನು ಎಷ್ಟು ಸಣ್ಣದಾಗಿ ಕೂಡ ಕಟ್ ಮಾಡ್ಬೋದು ನೋಡಿ, ಸ್ಪಾಂಜಿ ಥರ ಬಂದಿದೆ. ಇದಕ್ಕೆ ನಾವು ಮಸಾಲೆ ಕೋಕೋನಟ್ ಹಾಕಿಬಿಟ್ಟು ಆ ರೀತಿಯೂ ಮಸಾಲೆ ರೆಡಿ ಮಾಡ್ಬೋದು. ಅಂದರೆ ಕೋಕೋನಟ್ ಮಸಾಲ ಹಾಕಿಬಿಟ್ಟು ಬಾಯ್ಲ್ ಮಾಡಿಬಿಟ್ಟು ಅದಕ್ಕೆ ಇದನ್ನು ಕೂಡ ಹಾಕ್ಬೋದು. ನಾನಿಲ್ಲಿ ಬೇರೆ ರೀತಿ ಮಾಡ್ತಾಯಿದ್ದೀನಿ. ಎಣ್ಣೆಗೆ ನಾನು ಮಸ್ಟರ್ಡ್ ಹಾಕಿಬಿಟ್ಟು, ರೆಡ್ ಚಿಲ್ಲಿ ಕಟ್ ಮಾಡಿಬಿಟ್ಟು, ಆನಿಯನ್ ಹಾಕಿಬಿಟ್ಟು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ. ನಂತರ ನಾನು ಇಲ್ಲಿ ಚಿಲ್ಲಿ ಪೇಸ್ಟ್, ಗ್ರೀನ್ ಚಿಲ್ಲಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು ಹಾಕಿತ್ತು, ಅದು ಸ್ವಲ್ಪ ಇತ್ತು. ನಂತರ ಪುದೀನ ಮತ್ತು ಗ್ರೀನ್ ಚಿಲ್ಲಿ ಸ್ವಲ್ಪ ಪೇಸ್ಟ್ ಇತ್ತು, ಅದು ಕೂಡ ಹಾಕಿದ್ದೇನೆ. ಅಂದರೆ ಒಳ್ಳೆ ಎರೋಮ ಕೊಡುತ್ತೆ ಕೊತ್ತಂಬರಿ ಸೊಪ್ಪು, ಪುದೀನ ಅದರದ್ದು. ಸಾಲ್ಟ್ ಹಾಕಿಬಿಟ್ಟು ಅದಕ್ಕೇ ಇದನ್ನು ಹಾಕ್ತೇನೆ ನಾನು. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ಚೆನ್ನಾಗಾಗುತ್ತೆ, ನೋಡಲಿಕ್ಕೆ ಸಿಂಪಲಾಗಿ ಕಾಣುತ್ತೆ, ಆದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಒಂದು ಸಾಸ್ ಕೂಡ ನಾನು ರೆಡಿ ಮಾಡ್ತೇನೆ. ಅದರಲ್ಲಿ ಇದು ಡಿಪ್ ಮಾಡಿ ತಿಂದರೆ ತುಂಬ ಚೆನ್ನಾಗಾಗುತ್ತೆ. ನಾನಿಲ್ಲಿ ಸಾಸ್ ರೆಡಿ ಮಾಡಲು ಎಣ್ಣೆಯಲ್ಲಿ ಗಾರ್ಲಿಕ್ಕನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು, ನಾನು ಚಿಲ್ಲಿಯನ್ನು ಬಾಯ್ಲ್ ಮಾಡಿಬಿಟ್ಟು ಪೇಸ್ಟ್ ಮಾಡ್ಕೊಂಡು ಇಟ್ಟಿಡ್ತೇನೆ. ಅದನ್ನೇ ಸ್ವಲ್ಪ ತಗೊಂಡು ಅದಕ್ಕೆ ಕೆಚಪ್ ಆ್ಯಡ್ ಮಾಡಿ ಸ್ವಲ್ಪ ನೀರು ಹಾಕಿಬಿಟ್ಟು ಹಾಟ್ ಆ್ಯಂಡ್ ಸ್ವೀಟ್ ಸಾಸ್ ರೆಡಿ ಮಾಡ್ತೇನೆ. ಇದರಲ್ಲಿ ಡಿಪ್ ಮಾಡಿ ಅದು ತಿಂದರೆ ತುಂಬ ಚೆನ್ನಾಗಾಗುತ್ತೆ. ಅಂದರೆ ಸ್ಟಾರ್ಟರ್ಸ್ ಥರ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ.